ಎಸ್ ಸರ್, ಕೇಳಿ ನೋಡಿದ್ರೆ ಆ್ಯಕ್ಚುಲಿ ಧ್ರುವ ಸರ್ನ ಫಾರ್ ದ ವೆರಿ ಫಸ್ಟ್ ಟೈಮ್ ಒಂದು ಲಾಂಗ್ ಹಿಡ್ದಿದ್ದಾರೆ. ನಾವು ಲಾಂಗ್ ಆಲ್ರೆಡಿ ಅಂದರೆ ಇವಾಗ ಕಿಚ್ಚ ಸುದೀಪ್ ಅವ್ರ ಕೈನಲ್ಲಿ ಲಾಂಗ್ ಹಿಡಿಯೋದು ನಾವೆಲ್ಲ ನೋಡಿದ್ದೀವಿ. ಫಾರ್ ದ ವೆರಿ ಫಸ್ಟ್ ಟೈಮ್ ಹೆಂಗೆ ಅನಿಸು ಸಿನಿಮಾ ನಿಮಗೆ ಪರ್ಸ್ನಲಿ? ಆ್ಯಕ್ಚುಲಿ ನಾನು ಫುಲ್ ಫ್ಲೆಜ್ಡಾಗಿ ಸಿನಿಮಾ ನೋಡಿರಲಿಲ್ಲ. ಆಫ್ಟರ್ ಎಡಿಟ್ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದೆ. ಸೊ ಫುಲ್ ಟೈಮ್ ಒಂದು ಕಂಪ್ಲೀಟ್ ಸಿನಿಮಾನ ನಾನು ಈಗಲೇ ವಿತ್ ಫ್ಯಾನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಎಲ್ಲರೂ ಐ ಥಿಂಕ್ ಅಭಿಮಾನಿಗಳೆಲ್ಲ ಕಾಯ್ತಿದ್ರು ಧ್ರುವ ಸರ್ ಒಂದು ಸತಿ ಮಚ್ಚಿಡಿಯೋಂಥ ಒಂದು ಸಿನಿಮಾ ಬರಬೇಕು ಅಂತ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತು. ಸೊ ಆಫ್ಟರ್ ಓಮ್ ಜೋಗಿ ಇಸ್ ದ ಫಿಲ್ಮ್ ವೇರ್ ಎಲ್ಲ ಒಂದು ಮಾಸ್ ಆಡಿಯನ್ಸ್ ಕನೆಕ್ಟ್ ಆದಂಥ ಒಂದು ಸಿನಿಮಾ, ಅದ್ರ ಜೊತೆಗೆ ಎಮೋಷನ್ಸ್ ಕನೆಕ್ಟ್ ಆದಂಥ ಸಿನಿಮಾ. ಸೊ ಈಗ ಎಲ್ಲರೂ ನೋಡ್ತಾ ಇದ್ದೀವಿ ಫೀಡ್ಬ್ಯಾಕ್ಗಳೆಲ್ಲ ಬೆಳಗ್ಗೆಯಿಂದ. ಜೋಗಿ ನಂತರ ಕೇಳಿ ಅನ್ನೋವಂಥ ಒಂದು ಟಾಕ್ ಕ್ರಿಯೇಟ್ ಆಗ್ತಾಯಿದೆ. ಸೊ ಧ್ರುವ ಸರ್ ಮಚ್ಚಿ ಹಿಡಿದಿದ್ದು ತುಂಬ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಆಲ್ರೆಡಿ. ಇಟ್ಸ್ ವೆರಿ ಮಾಸ್, ತುಂಬ ಮಾಸ್ಸಾಗಿ ಮೂಡ್ ಬಂದಿದೆ. ಸೊ ನೀವು ಹೇಳ್ಬೇಕು ಆ್ಯಕ್ಚುಲಿ ಎಲ್ಲರೂ ಹೆಂಗೆ ಬಂದಿದೆ ಅಂತ. ಸೊ ಐ ಆಮ್ ಬೀಯಿಂಗ್ ಅ ಪಾರ್ಟ್ ಆಫ್ ಟೀಮ್, ರೈಟಿಂಗ್ ಟೀಮ್ ಆ್ಯಂಡ್ ಡೈರೆಕ್ಷನ್ ಟೀಮ್. ನಮಗೆ ಗೊತ್ತಿತ್ತು ಬೀಯಿಂಗ್ ರೈಟರ್ ಆ್ಯಂಡ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಧ್ರುವ ಸರ್ ಹಿಂಗೆ ಇರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಇತ್ತು. ಸೊ ಪ್ರೇಮ್ ಸರ್ ಎಲಿವೇಶನ್ ಅದಕ್ಕೂ 100 ಪಟ್ಟು ಮೇಲಕ್ಕೆ ಕರ್ಕೊಂಬಂದಿದ್ದಾರೆ, ಅದಂತೂ ಹೇಳ್ಬೋದು. ನೀವು ಒಂದು ಇಮ್ಯಾಜಿನೇಷನ್ ಈ ರೀತಿ ಇರ್ಬೋದು ಅಂತ ನೀವು ಆ್ಯಕ್ಚುಲಿ ಹೇಳಿದರೆ, ಇವಾಗ ಎಕ್ಸಿಕ್ಯೂಷನ್ ಇವಾಗ ನೀವು ನೋಡಿದ್ದೀರಾ ಅದು ಸ್ಕ್ರೀನ್ ಮೇಲೆ ಯಾವ ರೀತಿ ಬಂದಿದೆ ಅಂತ. ಪರ್ಸ್ನಲಿ ಇವಾಗ ವೆರಿ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ನೋಡಿದ್ದು, ನಿಮ್ಗೆ ಹೆಂಗೆ ಅನ್ನಿಸ್ತು ಇವಾಗ ಆಡಿಯನ್ಸ್ ಒಟ್ಟಿಗೆ ನೋಡಿ? ಇಲ್ಲ, ನಾನು ತುಂಬ ಎಕ್ಸೈಟ್ ಆಗಿದ್ದೆ ಆ್ಯಕ್ಚುಲಿ. ಸೊ ಕೆಲವೊಂದು ಸ್ಕ್ರೀನ್ ಪ್ಲೇನಲ್ಲಿ ಬದಲಾವಣೆಗಳಾಗಿದೆ. ನಾವು ಬರೆದಾಗ ಮುಂಚೆ ಬೇರೆ ಥರ ಇತ್ತು, ಅದಾದ ನಂತರ ಒಂದಷ್ಟು ಬದಲಾವಣೆಗಳು ಮಾಡಿದ್ದಾರೆ. ಅದು ಕೂಡ ನಂಗೆ ಸರ್ಪ್ರೈಸ್ ಅನ್ನಿಸ್ತು. ಸೊ ನಂಗೆ ಗೊತ್ತಿತ್ತು, ಓವರಾಲ್ ಗೊತ್ತಿತ್ತು, ಆದರೂ ಕೂಡ ವಿಷುವಲ್ ಟ್ರೀಟ್ಮೆಂಟ್ ಅನ್ನೋವಂಥದ್ದು ಆನ್ ಸ್ಕ್ರೀನ್ ನೋಡಬೇಕಾದ್ರೆ ತುಂಬಾ ಎಕ್ಸೈಟ್ ಆಯಿತು. ಆ್ಯಂಡ್ ಮ್ಯೂಸಿಕ್ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಸಿನಿಮಾಗೆ. ಪ್ರೇಮ್ ಸರ್ ವಿಷನ್ ಅವ್ರು ಏನು ಕನಸ್ಕೊಂಡಿದ್ರು, ನಾವು ಡಿಸ್ಕಸ್ ಮಾಡಬೇಕಾದ್ರೆ ಅವರ ಒಂದೊಂದು ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅವ್ರಿಗೆ ಏನಿತ್ತು ವಿಷನ್ನು ಕಂಪ್ಲೀಟಾಗಿ ಅಚೀವ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅವರ ಒಂದು ಕರಿಯರಲ್ಲೂ ಕೂಡ. ತುಂಬ ಚೆನ್ನಾಗಿ ಜನ ರಿಸೀವ್ ಮಾಡ್ಕೋತಾರೆ ಡೆಫಿನೆಟ್ಲಿ. ವೆರಿ ಹ್ಯೂಜ್ ಸ್ಟಾರ್ ಕಾಸ್ಟ್ ಆ್ಯಕ್ಚುಲಿ. ಸಂಜಯ್ ದತ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ಹಾಗೆಯೇ ಇವಾಗ ರವಿಚಂದ್ರನ್ ಸರು, ಇವರನ್ನೆಲ್ಲ ಅಂದರೆ ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡಿ ನಿಮ್ಗೆ ಎಷ್ಟು ಸಂತೋಷ? ಇಲ್ಲ, ಅಂದರೆ ಸ್ಕ್ರಿಪ್ಟಲ್ಲೇ ಆ್ಯಸ್ ಇಟ್ ಈಸ್ ನಾವು ಏನು ಅಂದ್ಕೊಂಡಿದ್ವಿ ಅದೆಲ್ಲನೂ ಅಚೀವ್ ಆಗಿದೆ. ಬಟ್ ಓವರಾಲ್ ಒಟ್ಟಿಗೆ ಎಲ್ಲರೂ ನೋಡೋದು ಒಂಥರ ಹಬ್ಬ. ಇದೊಂದು ಮಾಸ್ ಜಾತ್ರೆ ಥರನೇ ಆಯಿತು ಕಂಪ್ಲೀಟಾಗಿ, ಒಂದು ಫೆಸ್ಟಿವಲ್. ಸಂಜಯ್ ದತ್ ಸರ್ಗೆ ನಾವು ಕತೆ ನರೇಟ್ ಮಾಡಬೇಕಾದ್ರೂ ಅಷ್ಟೇ, ಶಿಲ್ಪಾ ಶೆಟ್ಟಿ ಮೇಡಮ್ಗೆ ನರೇಟ್ ಮಾಡಬೇಕಾದ್ರೂ ಅಷ್ಟೇ, ಮುಂಬೈಗೆ ಹೋಗಿ ಅವರ ಮನೆಯಲ್ಲೇ ನರೇಟ್ ಮಾಡಿದ್ವಿ. ಅವತ್ತು ಅಷ್ಟೇ ಇಂಟ್ರೋಲ್ ಬ್ಲಾಕಿಗೆ ಎಕ್ಸೈಟ್ ಆಗಿ ಅವರು ಅವ್ರು ಅವತ್ತು ಹೇಳಿದ್ರು, ಟ್ರೈಲರ್ ಲಾಂಚಲ್ಲೂ ಕೂಡ ಹೇಳಿದ್ರು, ಲೈಕ್ ಅವ್ರು ವೀಲ್ ಚೇರಲ್ಲಿ ಕೂತಿದ್ರು. ರೋಹಿತ್ ಶೆಟ್ಟಿದೊಂದು ಫಿಲ್ಮ್ ಮುಗಿಸ್ಕೊಂಬಂದು ಇಂಜೂರ್ ಆಗಿ. ಸೊ ಐ ವಾಸ್ ದ ಒನ್, ನಾನೇ ನರೇಟ್ ಮಾಡಿದ್ದು ಶಿಲ್ಪಾ ಶೆಟ್ಟಿ ಮೇಡಮ್ಗೆ. ಸೊ ನರೇಟ್ ಮಾಡಬೇಕಾದ್ರೆ ಯಾರೂ ಇರಲಿಲ್ಲ. ಲೈಕ್ ಪ್ರೇಮ್ ಸರ್ ಬಿಟ್ಟು ಹೋಗ್ತಾರೆ, ನೀನು ನರೇಟ್ ಮಾಡೋ ಮಗನೇ ನಾನು ಹೊರಗಡೆ ಇರ್ತೀನಿ ಅಂತ ಬಿಟ್ಟು ಹೋಗ್ತಾರೆ. ನರೇಟ್ ಮಾಡಿದ್ದ ಒಂದು 15 ಮಿನಿಟ್ಸ್ಗೆ ಮೇಡಮ್ ಎಕ್ಸೈಟ್ ಆಗಿ ನನಗೆ ಕೇಳಿದ್ರು, ಕನ್ನಡದಲ್ಲಿ ಏನು ಹೇಳಬೇಕು, ಐ ವಾಂಟ್ ಟು ಡೂ ದಿಸ್ ಫಿಲ್ಮ್ ಅಂತ ಅಂದರು. ನಾನು ಸಿನಿಮಾ ಮಾಡ್ತೀನಿ ಮೇಡಮ್ ಅಂತ ಹೇಳಬೇಕು ಅಂತಂದೆ. ಕಾಲ್ ಪ್ರೇಮ್ ಇಮಿಡಿಯೇಟ್ಲಿ ಅಂತಂದರು. ಪ್ರೇಮ್ ಸರ್ನ ಕರೆದು ಇಮಿಡಿಯೇಟಾಗಿ ಸಿನಿಮಾ ಮಾಡ್ತೀನಿ ಅಂದರು, ಬಿಕಾಸ್ ಅಷ್ಟು ಎಕ್ಸೈಟಿಂಗ್ ಆಗಿತ್ತು. ಸೊ ಅವರು ಏನು ಎಕ್ಸೈಟ್ಮೆಂಟ್ ಸ್ಕ್ರಿಪ್ಟ್ ನರೇಷನ್ ಟೈಮಲ್ಲಿ ಕೊಟ್ಟಿದ್ರು, ಸ್ಕ್ರೀನಲ್ಲಿ ಅದು ಫುಲ್ಫಿಲ್ ಆಗಿದೆ ಮೇಡಮ್. KD 2ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಗೆ ಆಲ್ರೆಡಿ ಅಷ್ಟಷ್ಟು ಗ್ಲಿಮ್ಸ್ಗಳು ಕಾಣಿಸಿದೆ. ಸೊ ಗೆಟಪ್ ಚೇಂಜಲ್ಲಿ ಆ್ಯಂಡ್ ಜೊತೆಗೆ ಸುದೀಪ್ ಸರ್ ಎಂಟ್ರಿ ಇರ್ಬೋದು, ಆ್ಯಂಡ್ ಒಂದಷ್ಟು ಸೀಕ್ವೆನ್ಸಸ್ಸು ಕೆಲವ್ರಿಗೆ ಅನಿಸುತ್ತೆ ಇದೇನು ಸಡನ್ನಾಗಿ ಜಂಪಾಗಿ ಬೇರೆ ಕಡೆ ಹೋಗಿ ಇಲ್ಲಿಗೆ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ವಿಷುವಲಲ್ಲಿ. ಸೊ ಅದೆಲ್ಲನೂ ಪಾರ್ಟ್ 2 ಕನೆಕ್ಟ್ ಆಗುತ್ತೆ. ಈ ಪ್ರಶ್ನೆ ಕೇಳಿದೆ ಅಂದರೆ ಅಲ್ಲೊಂದು ಡೈಲಾಗ್ ಆ್ಯಕ್ಚುಲಿ ಬರುತ್ತೆ, ಹುಟ್ತಾ ಅಣ್ಣ ತಮ್ಮಂದರು, ಬೆಳೀತಾ ದಾಯಾದಿಗಳು. ಸೊ ಈ ಒಂದು ಲೈನ್ ಮೇಲೆ ಸಾಗುತ್ತಾ ಏನು ಕತೆ ಅಂತ? ಅಲ್ಲ, ಎಕ್ಸಾಕ್ಟಾಗಿ ನಾನು ಪಾರ್ಟ್ 2 ಕತೆ ಏನು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಪಾರ್ಟ್ 2 ಮೋಸ್ಟ್ ಆಫ್ ದ ಸನ್ನಿವೇಶಗಳು ಏನೇನಿದ್ದಾವೆ ಅದೊಂದು 50% ಆಲ್ರೆಡಿ ಶೂಟ್ ಆಗಿದೆ. ಸೊ ಎಲ್ಲೋ ಯಾರೋ ಕೆಲವರು ಅನ್ಕೋಬೋದು, ಸೊ ಸುಮ್ಮನೆ ಪಾರ್ಟ್ 2 ಅಂತ ಕಟ್ ಮಾಡಿರ್ತಾರೆ ಅನ್ನೋ ಥರ. ಬಟ್ ಅದಲ್ಲ, ಪಾರ್ಟ್ 2 ಕೆಲವೊಂದು ಸನ್ನಿವೇಶಗಳು ಆಲ್ರೆಡಿ ಶೂಟ್ ಆಗಿದೆ. ಸೊ ಇದು ಒಂದು ಹೊಸ ವಿಷಯ. ಎಸ್ ಸರ್, ಇವತ್ತಷ್ಟೇ ಸಿನಿಮಾ ರಿಲೀಸ್ ಆಗಿದೆ, ಇನ್ನೂ ಸಾಕಷ್ಟು ಜನ ಸಿನಿಮಾ ನೋಡೋರು ಇದ್ದಾರೆ. ಅವು ಎಲ್ರಿಗೂ ಕೂಡ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದೊಂದು ಮತ್ತೆ ಜನನ ನೀವೇ ನೋಡ್ತಿದ್ದೀರ, ಬುಕ್ಕಿಂಗ್ ಓಪನ್ ಆಗಿದ್ದ ಕೆಲವೇ ಗಂಟೆಗಳಲ್ಲಿ 25,000 30,000 ಟಿಕೆಟ್ಸ್ಗೆ ಸೋಲ್ಡ್ ಔಟ್ ಅಂತೆಲ್ಲ ಬರ್ತಾ ಇದೆ. ಸೊ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಮತ್ತೆ ಒಂದು ದೊಡ್ಡ ಬೆಳವಣಿಗೆ. ಸೊ ಜನ ಮತ್ತೆ ಥಿಯೇಟ್ರಿಗೆ ನುಗ್ಗಿ ಬರಬೇಕು. ಸೊ ಎ ಸರ್ಟಿಫಿಕೇಟ್ ಇದೆ ಅನ್ನೋ ಕಾರಣಕ್ಕೆ ಕೆಲವರು ಫ್ಯಾಮಿಲಿ ಆಡಿಯನ್ಸು ಬರಬಾರ್ದು ಅಥವಾ ಬರೋಕ್ಕಾಗುತ್ತಾ, ನಾವು ನೋಡ್ಬೋದಾ ಅನ್ನೋಂಥ ಗೊಂದಲದಲ್ಲಿ ಕೆಲವರು ಇರ್ತಾರೆ. ಖಂಡಿತ ಇಲ್ಲ. ಬ್ಲಡ್ ಶೆಡ್ ಮಾಸ್ ಅನ್ನೋದು ಒಂದು ಎಲಿಮೆಂಟ್ ಆಸ್ಪೆಕ್ಟ್ ಆದರೆ ಇಟ್ಸ್ ಅ ಕಮರ್ಷಿಯಲ್ ಆಸ್ಪೆಕ್ಟ್. ಅದರ ಜೊತೆಗೆ ಒಂದು ಬ್ರದರ್ ಸೆಂಟಿಮೆಂಟ್ ಇದೆ. ಪ್ರೇಮ್ ಸರ್ ಮೊದಲನೇದಾಗಿ ಫಸ್ಟ್ ಟೈಮ್
ಅವರ ಒಂದು ಫಿಲ್ಮ್ ಜಾನರ್ಗಳನ್ನು ಬ್ರೇಕ್ ಮಾಡಿ ಒಂದು ಬ್ರದರ್ ಸೆಂಟಿಮೆಂಟ್ನ ವರ್ಕ್ ಮಾಡಿದ್ದಾರೆ. ಸೊ ಪ್ರೇಮ್ ಸರ್ ಅಂದಿದ ತಕ್ಷಣ ಮದರ್ ಸೆಂಟಿಮೆಂಟ್ ಅನ್ನೋವಂಥದ್ದು ಎಲ್ಲರ ತಲೆಯಲ್ಲಿರುತ್ತೆ. ಪ್ಲೀಸ್ ಕಮ್ ಅಂಡ್ ವಾಚ್ ದ ಫಿಲ್ಮ್, ಡೆಫಿನೆಟ್ಲಿ ವಿಲ್ ಎಂಜಾಯ್ ಎವ್ರಿ ಬಿಟ್ ಆಫ್ ದ ಫಿಲ್ಮ್ ಅಂತ ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೂ ಕೂಡ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ ಯು ಯಾ ಬಾಯ್. ಎಸ್ ಸರ್, ಇವಾಗ ತಾನೇ KD ಸಿನಿಮಾ ಇವತ್ತಷ್ಟೇ ರಿಲೀಸ್ ಆಯಿತು. ಸೊ ಫಸ್ಟ್ ಡೇ ಫಸ್ಟ್ ಶೋ ಇವತ್ತು ಆ್ಯಕ್ಚುಲಿ ರಿಲೀಸ್ ಆಯಿತು. ಸೊ ಇವಾಗ ನೀವು ಶೋ ನೋಡ್ತಾ ಇದ್ದೀರಾ. ಸೊ ಧ್ರುವ ಸರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೆಂಗೆ ಅನ್ನಿಸು, ಸಿನಿಮಾ ಮೇನಾಗಿ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಫ್ಟರ್ ಐ ಥಿಂಕ್ 2-3 years ಆಫ್ ಗ್ಯಾಪ್ ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬರ್ತಾ ಇದ್ವಿ. ಲಾಸ್ಟ್ ಇಯರೂ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಈ ವರ್ಷ ರಿಲೀಸ್ ಆಗಿದ್ದಕ್ಕೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ. ವಿ ಆರ್ ಸ್ಟಿಲ್ ವಾಚಿಂಗ್ ದ ಮೂವಿ. ಥ್ಯಾಂಕ್ ಯು. ಹಾಂ, ಡೆಫಿನೆಟ್ಲಿ. ಪ್ರೇಮ್ ಸರ್ ಡೈರೆಕ್ಷನ್ ಬಗ್ಗೆ, ಬಿಕಾಸ್ ಎಲ್ಲರೂ ಕೂಡ ಈ ಸಿನಿಮಾವನ್ನು ಅಂದರೆ ಜೋಗಿ ನಂತರ ಮತ್ತೆ ಆ ಒಂದು ಎಲಿವೇಶನ್ ನಮ್ಮ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೋ ಫಾರ್ ಆ್ಯಕ್ಚುಲಿ ಪ್ರೇಮ್ಸ್ ಅವ್ರದ್ದು ಮದರ್ ಸೆಂಟಿಮೆಂಟ್ ಮೂವಿಗಳು ಜಾಸ್ತಿನೇ ಬರ್ತಾಯಿತ್ತು. ಸೊ ಇವಾಗ ಐ ಥಿಂಕ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಹಾಫ್ ಆಫ್ ದ ಏನು ಇಂಟರ್ವಲ್ ನೋಡ್ತಾ ಇರೋದು ಬ್ರದರ್ ಸೆಂಟಿಮೆಂಟ್ ಇದೆ ಅಂತ ಅನಿಸ್ತಾ ಇದೆ. ಸೊ ವಿಲ್ ಸಿ ಆ್ಯಕ್ಚುಲಿ ಆಫ್ಟರ್ ಇದರಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಆ್ಯಕ್ಚುಲಿ ಫೀಲ್ ನನಗೊಂದು 80s 90s ಹೋಗಿರೋ ಥರ ಫೀಲ್ ಇದೆ. ಬಿಕಾಸ್ ಹೀರೋಯಿನ್ನು ಮತ್ತು ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಬಂದುಬಿಟ್ಟು ಟಿಪಿಕಲ್ ಆಗಿ ಇವಾಗಿರೋ ಮಾಡರ್ನ್ ಥರ ಇಲ್ಲ. ಸೊ ನಾವು ನಮ್ಮ ಜನ್ರೇಷನು ಹಿಂದಿನ ಕಾಲ 80s 90s ನಾವು ಹೆಂಗಿದ್ವಿ, ಸೊ ಆ ಥರ ಆ್ಯಕ್ಟಿಂಗ್ ಇದೆ. ಸೊ ಸೂಪರ್ ಡೂಪರ್ ತುಂಬ ಚೆನ್ನಾಗಿದೆ. ಇಷ್ಟು ತನಕ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಏನು ಅಂತ ನೋಡ್ತಾ ಇದ್ದೀವಿ. ಸೊ ನೋಡೋಣ. ಬಟ್ ಫಸ್ಟ್ ಹಾಫ್ ವಾಸ್ ಲೈಕ್ ಅ ಕ್ಲಾಸ್. ಸೊ ಸೆಕೆಂಡ್ ಹಾಫ್ ಇನ್ನೂ ಥ್ರಿಲ್ಲಿಂಗ್ ಆಗಿದೆ. ಸೊ ಆ ಥ್ರಿಲ್ಲಿಂಗ್ ಏನು ಅಂತ ಸರ್ಪ್ರೈಸು ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಬರುತ್ತೆ, ನೋಡೋಣ. ನಮಸ್ಕಾರ. ಸೊ ಇವಾಗ ತಾನೇ ಫಸ್ಟ್ ಹಾಫ್ ಮೂವಿ ನೋಡ್ಕೊಂಬಂದ್ವಿ. ಈಗ ಇಂಟರ್ವಲ್ಲಲ್ಲಿದ್ದೀವಿ. ಸೊ ಮೂವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಪ್ರೇಮ್ ಸರ್ ಡೈರೆಕ್ಷನ್, ಅದೇ ಹೇಳ್ತಾರಲ್ಲ ಯಾವತ್ತು ತಾಯಿ ಸೆಂಟಿಮೆಂಟ್ ಇರುತ್ತೆ ಅಂತ. ಸೊ ಈ ಟೈಮು ಬ್ರದರ್ ಸೆಂಟಿಮೆಂಟ್ ನೋಡ್ಬೋದು, ಒಂದು ಅಭಿಮಾನಿ ಸೆಂಟಿಮೆಂಟು ನೋಡ್ಬೋದು. ಅವರು ಸಂಜಯ್ ದತ್ ಮೇಲಿಟ್ಟಿರೋ ಅಭಿಮಾನಿ. ಸೊ ಅದೊಂದು ನೋಡ್ಬೋದು. ಮತ್ತು ಇನ್ನೂ ಬೇರೆ ವಿಷಯ ಅಂದರೆ ಶಿಲ್ಪಾ ಶೆಟ್ಟಿನ ಓಲ್ಡ್ 90s ಸ್ಟೈಲಲ್ಲಿ ನೋಡ್ಬೋದು. ಆ ಲವ್ ಸ್ಟೋರಿ ಆಗಲಿ, ಆ ಸಿನಿಮಾಟೋಗ್ರಫಿ ಆಗಲಿ ತುಂಬ ಅದ್ಭುತವಾಗಿ ಬಂದಿದೆ ಮೂವಿ. ವೆಯ್ಟಿಗೆ ವಾಚ್ ಅಂತ ಹೇಳ್ಬೋದು. ಬನ್ನಿ, ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ. ಇಂಥ ಹಳೆ ಕಾಲದ ಮೂವಿ ಬರಬೇಕು. ಈಗ ಮಾಸ್ ಅನ್ನೋ ಒಂದೇ ಒಂದು ಮೂವಿ ಉಳಿದಿರೋದು ಧ್ರುವ ಸರ್ಜಾ ಫ್ಯಾನ್ ಬೇಸ್ಗೆ. ಸೊ ಹಾಗಾಗಿ ಈ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ವೀಕ್ಷಿಸ್ತೀನಿ. ಥ್ಯಾಂಕ್ ಯು. ಎಸ್, ಮೊದಲೇದಾಗಿ ನಾನು ಪ್ರೇಮ್ ಸರ್ನ ಮೀಟ್ ಆಗಿದ್ದು ಐ ಥಿಂಕ್ 5 ವರ್ಷ ಆಯಿತು. ಆವಾಗ ಒಂದು ಯಾವುದೋ ನಮ್ಮ ಆಲ್ಬಮ್ ಸಾಂಗ್ನ ಅವ್ರಿಗೆ ತೋರ್ಸೋಕ್ಕೆ ಅಂತ ಹೋದಾಗ, ಬಾ ಮಗನೇ ಯಾರು ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡಿದೆ ಅಂತ ಫಸ್ಟ್ ಆಫ್ ಆಲ್ ಅವ್ರು ಹೇಳಿ, ಅಲ್ಲಿಂದ ನಮ್ಮದು ಬೆಳೀತಾ ಬಂತು. ಹಾಗೆ ಮೊನ್ನೆ ನಾನು ಧ್ರುವ ನನ್ನ ಫಾರ್ಮ್ ಹೌಸ್ಗೆ ಹೋದಾಗ, ಏನೋ ಅವ್ರ ಒಂದು ಮೂವಿ ಬಗ್ಗೆ ಮಾತಾಡೋಕ್ಕೆ ಅದು ಹೋದಾಗ, ಆ್ಯಸ್ ಅ ಬೈಕರ್ಸ್ ಇಲ್ಲಿ ಬಂದಿರೋರು ಆಲ್ಮೋಸ್ಟ್ 99% ಬೈಕರ್ಸೇ. ಸೊ ಬೈಕರ್ಸ್ಗೆ ಆ್ಯಸ್ ಏನೋ ಟ್ರಿಬ್ಯೂಟಾಗಿ ಅಥವಾ ಒಂದು ಏನು ಟಿಕೆಟ್ಸ್ನ ಪ್ರೊವೈಡ್ ಮಾಡಿಕೊಂಡು ನಾವು 3 ಶೋ ಬುಕ್ ಮಾಡಿಕೊಂಡು ಬಂದಿದ್ವಿ. ಸೊ ಇದು ಬಂದು ABC ವತಿಯಿಂದ, ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಇಂಡಿಯಾ ವತಿಯಿಂದ. ಸೊ ಇದೇ ಟೈಮಲ್ಲಿ ನಾವು 3 ಶೋ ಬುಕ್ ಆಯಿತು. ಸೊ ಪ್ಲಸ್ ಪಾಯಿಂಟ್ ಏನು ಬಂತು ಅಂದರೆ, ನಮಗೆ ಒಂದು ಅದ್ಭುತವಾದ ಮೂವಿ ಮಾಡಿದ್ದಾರೆ. ಎಸ್ಪೆಷಲಿ ಧ್ರುವ ನನ್ನ ಆ್ಯಕ್ಟಿಂಗು ಸ್ವಲ್ಪ ರಗಡ್ ಲುಕ್ ಇದೆ. ಬಟ್ ಮುಂಚೆಗೆ ಬಾಡಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಒಂದು. ಆ್ಯಂಡ್ ನೆಕ್ಸ್ಟ್ ಒಂದು ರಗಡ್ ಲುಕ್ ಇದೆ. ಸೊ ಒಂದು ರಫ್ ಆ್ಯಂಡ್ ಟಫ್ ಲುಕ್ ಇರೋದ್ರಿಂದ ಒಂಥರ ಎದ್ದು ಕಾಣಿಸ್ತಾ ಇದೆ ಅವ್ರದ್ದೆಲ್ಲ ಸೀನ್ಸು. ಆ್ಯಂಡ್ ಎಸ್, 2 ಅವರ್ 20 ನಿಮಿಷ ಮೂವಿ ಆಯಿತು. ಬಟ್ 2 ಅವರ್ 20 ನಿಮಿಷ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಪ್ರತಿಯೊಂದು ಸೀನಲ್ಲೂ ಟ್ವಿಸ್ಟು, ಪ್ರತಿಯೊಂದು ಸೀನಲ್ಲೂ ಒಂಥರ ಏನೋ ಹೊಸದು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋದು. ಡೈರೆಕ್ಟರ್ ಸರ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು. ಸೊ ಒಂದು ಒಳ್ಳೆ ಅದ್ಭುತವಾದ ಮೂವಿ. ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿ ಒನ್, ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಬೇಕು. ಆವಾಗಲೇ ಕನ್ನಡ ಸಿನಿಮಾ ಬೆಳೆಯೋದು. ಥ್ಯಾಂಕ್ ಯು.